टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾನು ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗಣೇಶ್ ಮಾತಾಡ್ತಾ ಇರೋದು. ರಾತ್ರಿ ಸುಮಾರು 12ರಿಂದ 5 ಗಂಟೆ ಬೆಳಗಿನ ಜಾವದೊಳಗೆ ನಮ್ಮ ಸರ್ವೆ ನಂಬರ್ 9ರಲ್ಲಿ 600 ಗಿಡ ಅಡಿಕೆ ಗಿಡಗಳನ್ನು ಯಾರೋ ಕಿಡಿಗೇಡಿಗಳು ದುಷ್ಕರ್ಮಿಗಳು ಕಡಿದಿರ್ತಾರೆ. ಅದರಿಂದ ನಾವು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರು ಬಂದಿದ್ದರು, ಈಗ ಹೋಗಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಎಲ್ಲರೂ ಸಹಕಾರ ಕೊಟ್ಟು ಅದ್ರ ಬಗ್ಗೆ ಯಾರು ಕಡಿದಿದ್ದಾರೆ, ಯಾರು ನಾಶಗೊಳಿಸಿದ್ದಾರೆ ಅವ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಂತೀವಿ. ಸರ್, ನಿಮಗೆ ಈ ಮಾಹಿತಿ ಯಾವಾಗ ಗೊತ್ತಾಯ್ತು? ಬೆಳಗ್ಗೆ 10:30 ಗಂಟೆಗೆ ಗೊತ್ತಾಯ್ತು. ಬೆಳಗ್ಗೆ ತೋಟಕ್ಕೆ ಬಂದಾಗ ಸರ್, ಯಾರಾದ್ರೂ ನಿಮ್ಗೆ ಹೇಳಿದ್ದ ಅಥವಾ ನೀವೇ ಬಂದು ನೋಡಿದ್ದ? ಯಾರೋ ಹೇಳಿದ್ದು, ಪಕ್ಕದ ಮನೆಯಲ್ಲಿ ತೋಟಕ್ಕೆ ಬಂದ್ರಲ್ಲ, ಅವ್ರು ಹಿಂಗೆ ಒಂದು ಅಡಿಕೆ ಗಿಡ ಬಿದ್ದೈತಿ ಮೊದಲು ಯಾರು ಕಡ್ದಾರ ಮಚ್ಚಾಂಡು ಅಂತ ಅಂದ್ರು. ಅವಾಗ ಬಂದು ನೋಡಿದಾಗ ಪ್ರತಿಯೊಂದು ಎಲ್ಲವನ್ನೂ ಕಡ್ದಿದ್ದಾರೆ. ಅಷ್ಟು ಬಿದ್ದೋಗಿದ್ದಾವೆ. ಇನ್ನಷ್ಟಕ್ಕೆಲ್ಲ 2 ಕಡೆಯಿಂದ ಮಚ್ಚಾಕಿ 2 ಕಡೆಯಿಂದ ಏಟ್ ಮಾಡಿ ಬಿದ್ದಲ್ಲ ಕೆಳಕ್ಕೆ ಅವು ಇರಲ್ಲ, ಹೋಗ್ತವೆ. ಸರ್, ಮಚ್ಚಾಕಿ ಇದಕ್ಕಿಂತ ಮುಂಚೆ ಈ ತರ ನಿಮ್ದು ಪ್ರಕರಣ ಯಾವತ್ತೂ ಆಗಿರಲಿಲ್ಲ? ಯಾವ್ದು ಆಗಿರಲಿಲ್ಲ. ಮಧ್ಯೆ ಅಲ್ಲಿ ಒಂದ್ ಸ್ವಲ್ಪ ಬೋರ್ವೆಲ್ ಹತ್ರ ಓಟಿಕೆರೆ ದಾರಿನಲ್ಲಿ ನಮ್ದು ಅಡಿಕೆ ತೋಟ ಇತ್ತು. ಅಲ್ಲೂ ಸಹ ಬೋರ್ವೆಲ್ ಹತ್ರ ಕೇಬಲ್ ಕಟ್ ಮಾಡೋದು, ಮತ್ತೆ ಒಂದು 10,000 ಅಡಿಕೆ ಗಿಡ ಅಗಲ್ಸಿದ್ದೆ. ಎಷ್ಟು ವರ್ಷಗಳಿಂದ 3 ವರ್ಷದಿಂದ ಅದ್ರಲ್ಲಿ 10,000ದಲ್ಲಿ ಎಲ್ಲವೂ ಕಿತ್ಕೊಂಡು ಹೋಯ್ರು. 1-1.5 ಸಾವಿರ ಬಿಟ್ಟು. ಎಷ್ಟು ವರ್ಷಗಳಿಂದ? ಒಂದು 3 ವರ್ಷದಿಂದ. ಅದಾದ್ಮೇಲೆ ಇಂಥ ಗಂಟೆ ಎಂದು ನಡೆದಿಲ್ಲ, ಈಗ ನಡೆದಿರೋದೇ. ಸರ್, ಸುತ್ತಮುತ್ತ ಈ ತರ ಪ್ರಕರಣಗಳು ಯಾವತ್ತಾದ್ರೂ ಬೆಳಕಿ ಬಂದಿತ್ತು ಇದಕ್ಕಿಂತ ಮುಂಚೆ? ಸುತ್ತಮುತ್ತಲ ಅಂದ್ರೆ ನಮ್ಮೂರು ಪಕ್ಕ ಪಾಪಂಕೋಣ ಒಂದ್ಸಲ ನಡೆದಿತ್ತು. ಅದು ಯಾರು ಅಂತ ಗುರುತಿಡಿಯೋಕ್ಕಾಗಲ್ಲ ನಮ್ಮ ಪೊಲೀಸ್ನವರು. ಅದೇನಾತೋ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ತಗೊಂಡು ಅವ್ರು ಹುಡುಕ್ಬೇಕು ಅಂತ ಕೇಳ್ಕೊಂತಿದ್ವಿ. ಮುಂದೆ ಹಿಂಗೆ ಮಾಡಿದ್ರೆ ಜನಗಳು ಪಾಪ ಕಷ್ಟಪಟ್ಟು 7-8 ವರ್ಷದಿಂದ ಬೆಳೆಸಿರ್ತಾರೆ, ಅವ್ರ ಗತಿ ಏನು ಅಲ್ವಾ? ಸರ್, ಎಷ್ಟು ವರ್ಷಗಳ ಹಿಂದೆ ನೀವು ಅಡಿಕೆ ಗಿಡವನ್ನ ನೆಟ್ಟಿದ್ದೀರಿ? 7 ವರ್ಷದಿಂದಲೂ ಮಾಡಿದೀವಿ ಅಡಿಕೆ ಗಿಡನ. ತುಂಬಾ ಚೆನ್ನಾಗಿ ಸಾಕಿದ್ದು. ಈ ಸಲ ಮೊದಲ ಫಸಲ ಬಂದಿದ್ದು? ಮೊದಲ ಫಸಲು ಬಂದಿತ್ತು. ಒಂದು 40-50 kg ಆಗಿತ್ತು. ಈಗ ಒಂದು 2-3 ಕ್ವಿಂಟಲ್ ಆಗ ಇದಿತ್ತು. ಎಷ್ಟು ಗಿಡಗಳು ಕೆಳಗೆ ಬಿದ್ದಾವೆ ಸರ್? ಒಂದು 150 ಬಿದ್ದವೆ. ಇನ್ನು ವರ್ಷ ಬೀಳ್ತಾವೆ. ನಾಳೆ ನಾಡಿದ್ರಲ್ಲಿ ಎಲ್ಲವೂ ಬೀಳ್ತಾವೆ. ಯಾರು ಇರಲ್ಲ. ಸರ್, 600 ಗಿಡಗಳಿಗೂ ಕೂಡ ಹಾಕಿದಾರ ಮಚ್ಚಲ್ಲಿ? 600 ಗಿಡಕ್ಕೂ ಮಚ್ಚ ಹಾಕಿದ್ದಾರೆ. ಯಾವನು ಬ್ಯಾಲೆನ್ಸ್ ಬಿಟ್ಟಿಲ್ಲ. ಸರ್, ನೀವೀಗ ಪ್ರಕರಣವನ್ನು ಎಲ್ಲಿ ದಾಖಲಿಸಿದ್ದೀರಾ? ಅನ್ನಿಕೆರೆ ಪೊಲೀಸ್ ಸ್ಟೇಷನ್ ದಾಖಲೆ ಮಾಡಿದೀವಿ. ಸರ್, ಪ್ರಕರಣವನ್ನ ನೀವು ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದೇನೈತಿ, ಇಷ್ಟು ಮಾಡಿರೋ ಸಿಕ್ಲೇಬೇಕು. ಅದರಿಂದ ನನ್ನ ಮಕ್ಳು ಹಿಂಗೆ ಕಷ್ಟಪಟ್ಟು ಬೆಳೆಸಿದ್ರು ಗೊತ್ತಾಗೋದು. ನಾವು ಕಷ್ಟಪಟ್ಟು ಬೆಳೆಸಿದ್ರು ಈ ಪರಿಸ್ಥಿತಿ ತಂದಾಕಿರಲ್ಲ. ಹಂಗೇನಾರ ಮಾಡ್ಕೊಂಡು ಹೋಗೋದು, ಕಳ್ತನ ಮಾಡ್ಕೊಂಡು ಏನಾರ ಒಂಬಾಳೆ ಕಿತ್ಕೊಂಡು ಅಡಿಕೆ ಕಿತ್ಕೊಂಡು ಹೋಯ್ದು ನಾವು ಸಹಿಸ್ತಾ ಇದ್ದು. ಇದನ್ನ ಸಹಿಸಕ್ ಬರುತ್ತಾ? ಸರ್, ನೀವೀಗ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ತುಂಬಾ ಅಡಿಕೆಗಳನ್ನ ನೆಟ್ಟಿದ್ದಾರೆ. ಅವ್ರಿಗೆಲ್ಲ ನೀವು ಯಾವ ರೀತಿ ಈಗ ಯಾವ ಮಾತನ್ನ ಹೇಳಕ್ ಇಷ್ಟಪಡ್ತೀರಿ? ಅದೇ, ಮುಂದೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ತುಂಬಾ ಕಷ್ಟಪಟ್ಟು ಬೆಳೆಸಿರ್ತಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಗೊಬ್ಬರದ ರೇಟು, ನೀರಿಂದು ಎಷ್ಟು ಪ್ರಾಬ್ಲಮ್ ಇರ್ತವೆ. ಅದರಿಂದ ನಾವು ಎಷ್ಟು ಕಷ್ಟಪಟ್ಟು ಬೆಳೆಸಿದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಐತಿ. ಈಗ ಯಾರೋ ಗೇಕ್ ಹೋದ ಒಂದು ಅಡಿಕೆ ಗಿಡ ಕಳೆದ್ರೆ ತುಂಬಾ ಬೇಸರ ಪಟ್ಕೊಂತಾರೆ, ಅಡಿಕೆ ಗಿಡ ಕೇಟಾತಲ್ಲ ಅಂತ. ನಾವು ಇಷ್ಟೊಂದು 600 ಗಿಡ ಅಡಿಕೆ ಗಿಡ ಹೋದ್ರೆ ಲಕ್ಷಾಂತರ ರೂಪಾಯಿ ಆದಾಯ ಕೂಡ ಮರಗಳು ಹೋದ್ರೆ ನಮಗೆ ಬೇಜಾರಾಗಲ್ವಾ? ನಾವು ಸಹಿಸ್ಕೊಳಕ್ಕಾಗುತ್ತೆ ಇದನ್ನ? ನಮ್ಮ ಕೈ ಸಿಕ್ಕಿದ್ರೆ ಕಾಲು ನರನ ಏನಾದ್ರು ಕಡ್ದಾಕ್ಬಿಡ್ತದ್ದು. ಏನ್ ಮಾಡ್ತೀವಿ? ಸಿಕ್ಕಲ್ಲ. ನಮ್ಮ ಎದುರಿಗೆ ಹೋರಾಟ ಮಾಡ್ಬೇಕು. ಏನಾದ್ರು ಈ ತರ ಮಾಡಬಾರ್ದು. ಮನುಷ್ಯ ಎದುರಿಗೆ ಹೋರಾಟ ಮಾಡಿ, ಅದು ದ್ವೇಷ ಏನಿದ್ರು ನಮ್ಮ ಎದುರಿಗೆ ಇದು ಮಾಡ್ಬೇಕು. ಸರ್, ನಿಮ್ಮ ಜಮೀನು ಇಲ್ಲಿ ಪ್ರಮುಖವಾಗಿ ಮೊದಲಾಗಿ ಅಂದಿನಕೆರೆ ಪೊಲೀಸ್ ಸ್ಟೇಷನ್ ಬರುತ್ತಲ್ಲ? ಬರುತ್ತೆ. ಅದೇ ಅಂದಿನಕೆರೆ ಬರಗೂರು ಸರನವರು ಅಂದಿನಕೆರೆ ಸ್ಟೇಷನ್ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದೆ. ಅವ್ರು ಯಾವುದೇ ಕಾರಣಕ್ಕೆ ಇಲಾಖೆಯವರು ನಿರ್ಲಕ್ಷ್ಯ ಮಾಡದ ರೀತಿ ಅದು ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಇಲ್ಲೆಲ್ಲ ನಡೆದವೆ ಘಟನೆಗಳು. ಏನು ಮಾಡಕ್ ಆಗೇ ಇಲ್ಲ. ಏನು ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಇವತ್ತು ನಮ್ದಾಯತೆ ನಾಳೆಗೆ ಇನ್ನೊಬ್ಬರದಾಗುತ್ತೆ. ಈಗ ರೈತರು 4 ವರ್ಷದಿಂದ ನೀರಿಲ್ದಲೇ ಪರದಾಡಿದ್ರು. ಈಗ ಸ್ವಲ್ಪ ನೀರು ಬಂದಾಗ ಅಡಿಕೆ ಗಿಡ ಬಿಡಿಸ್ಕೊಂಡು ರೈತರ ಜೀವನಕ್ಕೆ ಅಡಿಕೆ ತೆಗೆದ್ಬಿಟ್ರೆ ನಮ್ಮಲ್ಲಿ ಬೇರೆ ಬೆಳೆ ಯಾವುದೂ ಇಲ್ಲ. ಹಾಗಾಗಿ ಈಗ ಅದ್ರಲ್ಲೂ ಕೂಡ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಸುಮಾರು 600 ಗಿಡ ನಮ್ಮ ಮಕ್ಳು ತರ ಸಾಕಿದ್ರು. ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತಂದ್ರೆ ನಿಜವಾಗ್ಲೂ ಹೇಳಕ್ಕೆ ಆಗಲ್ಲ. ಆ ತರದ ನೋವು ದುಃಖ ಆಗಿದೆ. ಅವ್ನು ಯಾರೇ ಆಗಿಲ್ಲ ಶತ್ರು, ಅವ್ರಿಗೆ ಆದಷ್ಟು ಬೇಗ ಕಾನೂನು ಮುಖಾಂತರ ಏನ್ ಅವ್ರಿಗೆ. ಸರ್, ನಿಮ್ಮ ಸಮೀಪದಲ್ಲಿ ಕೃಷಿ ಒಂದು ಅಧಿಕಾರಿಯಲ್ಲಿ ಯಾರು ಸರ್? ಕೃಷಿ ಅಧಿಕಾರಿ ಸಮೀಪ ಅಂತ ಹೇಳಿ ಶಿವರಾಜ್ ಅಂತ ಅವರು ಕೂಡ ಇದ್ರ ಬಂದು ಅಲ್ಲ, ಈ ಮತ್ತೆ ಆಗಿರೋದಕ್ಕೆ ಸರ್ಕಾರದಿಂದ ಏನಾದ್ರೂ ಪರಿಹಾರ ಇದ್ರೆ ಅವ್ರ ಕುಟುಂಬಕ್ಕೆ ದಯಮಾಡಿ ಇಲಾಖೆಯವರು ಆದಷ್ಟು ಸ್ಥಳಕ್ಕೆ ಬಂದು ಮಾಜೂರು ಮಾಡಿ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಮತ್ತೆ ಸುತ್ತಮುತ್ತಲೂ ಸ್ವಲ್ಪ ಅವಳಿ ಬೇರೆ ತರನೇ ಹೆಚ್ಚಾಗಿದೆ.
ಕಳ್ಳತನ ಜೊತೆಗೆ ಇಲಾಖೆಯವರು ನಿರ್ಲಕ್ಷ್ಯ ತುಂಬಾ ಇದೆ. ಇಲಾಖೆಯವರು ಇದನ್ನ ಬೇಗ ಆದಷ್ಟು ಕೂಡ ಬೇಗ ಇದ್ರ ಬಗ್ಗೆ ಕಠಿಣ ಕ್ರಮ ಕೊಂಡು ಜೈಲಿಗೆ ಕಳಿಸಿಲ್ಲ ಅಂತಂದ್ರೆ ನಾವಂತೂ ರೈತರು ಸುತ್ತಮುತ್ತಲಿರು ಸ್ಟೇಷನ್ ಮುಂದೆ ಅಲ್ಲೂ ತಾಲೂಕ್ ಆಫೀಸ್ ಮುಂದೆ ಹೋರಾಟ ಮಾಡೋ ಸಿದ್ಧಿದ್ದೀವಿ. ಸರ್, ಇದು ಪ್ರಮುಖವಾಗಿ ಇಲ್ಲಿ ನಮ್ಮ ಒಂದು ಏನು ನಾವು ಲೋಕಲ್ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಹೋಬಳಿ ಮಟ್ಟ ಹಾಗೂ ಗ್ರಾಮೀಣ ಮಟ್ಟದಲ್ಲಿ ಇರ್ತಾರೆ. ಜನಪ್ರತಿನಿಧಿಗಳಿಗೆ ನೀವು ಯಾವ ರೀತಿ ಇದನ್ನ ನಿಮ್ಮ ಸಮಸ್ಯೆಯನ್ನ ನೀವು ಈಗ ಮುಂದಕ್ಕೆ ತಗೊಂಡೋಗಕ್ಕೆ ಹೊರಟಿದ್ದೀರಾ? ಈಗ ಜನಪ್ರತಿನಿಧಿ ಮೇಲೆ ಜನಗಳಿಂದಲೇ ಬಂದಿರ್ತಾರೆ. ಈಗ ನಾನು ಒಬ್ಬ ಜನಪ್ರತಿನಿಧಿ, ಈಗ ನನಗಾಗಿರೋದು ಇನ್ನೊಬ್ಬರಿಗಾದ್ರೂ ತುಂಬಾ ಬೇಜಾರಾಗಲ್ವಾ? ಅವರು ಇದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸಬಾರ್ದು, ಇದ್ರ ಬಗ್ಗೆ ಗಮನ ಇಟ್ಟು ಹೋರಾಟ ನಡೆಸಬೇಕು. ರೈತರು ಅಂತಂದ್ರೆ ML ಆದ್ರೂ ರೈತರೇ, ಎಲ್ಲರೂ ರೈತರೇ, ಅದು ಎಲ್ಲರೂ ರೈತರೇ. ಈಗ ಸಾಮಾನ್ಯ ಮನುಷ್ಯರು ರೈತರಿಗೆ ನೋವಾದನ್ನ ಜನಪ್ರತಿನಿಧಿಗಳು ಅವರು ಖಂಡಿಸ್ಬೇಕು. ಕೂಡ್ಲೆ ಅವರು ಎಲ್ಲರೂ ಸೇರಿ ಹೋರಾಟ ಮಾಡ್ಬೇಕು. ಇದಕ್ಕೆ ಎಲ್ಲಾ ರೈತರಿಗೂ ಸಂಬಂಧಪಟ್ಟದ್ದು. ಇವತ್ತು ನನಗಾಗಿತ್ತೆ, ನಾಳೆಗೆ ಇನ್ನೊಬ್ಬರಿಗಾಗುತ್ತೆ. ಇಂಥ ಪರಿಸ್ಥಿತಿ ಮರುಕಳಿಸಬಾರ್ದು. ಇದ್ರ ಬಗ್ಗೆ ಗಮನ ತಗೊಂಡ್ಬಿಟ್ಟು ನಮಗೆ ಕ್ರಮ ಕೈಗೊಂಡು ಅವ್ರನ್ನ ಕಂಡಿಡಿದು ನಮಗೆ ತೋರಿಸ್ಬೇಕು. ಧನ್ಯವಾದ ಸರ್.